ಒಲೆ ಬೂದಿ ನ್ಯಾಚುರಲ್ ಗಿಡಕ್ಕೆ ಹಾಕೋದಲ್ಲ ಇದು. ಗಿಡಕ್ಕೆ ಏನು ಮನೇಲಿ ಉಳಿದ್ರು ಇದು ಫುಲ್ ಆದ್ಮೇಲೆ ಅದು ಹಾಕೋದಾ? ಬಾಳೆ ಕೊನೆ ಬಿಟ್ಟಿದೆ. ಮುಳ್ಳು ಸೌತೆಲಿತ್ತು ಇದು ಮುಳ್ಳು ಸೌತೆನಾ? ಹಲೋ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಅಮ್ಮನ ಮನೇಲಿ ಮತ್ತು ನಮ್ಮ ಹೊಸ ಜಾಗದಲ್ಲಿ ನಾವು ಕೆಲವೊಂದು ತರಕಾರಿ, ಹೂ, ಹಣ್ಣು ಮತ್ತು ಮನೆ ಮದ್ದು ಅಂತ ಕರೀತಾರಲ್ಲ ಅಂಥ ಗಿಡಗಳನ್ನೆಲ್ಲ ಹಾಕಿದ್ದೀವಿ. ಸೊ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದನ್ನೆಲ್ಲ. ಬಟ್ ನಾನು ಈ ವಿಡಿಯೋದಲ್ಲಿ ಓನ್ಲಿ 50% ಅಷ್ಟೇ ಶೇರ್ ಮಾಡ್ತೀನಿ, ಮತ್ತು ಉಳಿದಿದ್ದು ಮುಂದೆ ಯಾವುದಾದ್ರೂ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸ್ವಲ್ಪ ನೀರು ಇಟ್ಟರೆ ಒಳ್ಳೆ ಆಗ್ತಲ್ಲ ಈ ಸೆಕೆಗೆ ಹಕ್ಕಿಗಳಿಗೆಲ್ಲ. ನಮ್ಮೂರು ಸಾಲಿಗ್ರಾಮ, ನಿಮ್ಮೂರು ಯಾವೂರು? ಒಳಗಡೆ ಹೋಯ್ತಾ? ಬಸಳೆ ಹಲಸು ಹಾಕಿದ್ದಾರೆ, ಅದ್ರ ಜೊತೆ ಬಸಳೆ ಇದು ನಮ್ಮ ಹೊಸ ಜಾಗದಲ್ಲಿ ಹಾಕಿರೋದು. ಸುಮಾರಿದೆ ಬಾಳೆ, ಆಚೆ ಇನ್ನೂ ಏನೇನೋ ಹಾಕಿದ್ದಾರೆ. ಕಬ್ಬು ನೋಡು, ರೈತ ಕಬ್ಬು. ಇದು ಕಬ್ಬು, ಇದು ಕೆಸು ಅಂತಾರಲ್ಲ, ಅದು ಕೆಸು. ಚಟ್ನಿ ಮಾಡಿ ತಿಂದರೆ ಒಳ್ಳೇದಿತ್ತು. ಗೊತ್ತಿರೋ ತುಂಬ ಚೆನ್ನಾಗಿದೆ. ಇದನ್ನ ಪೇರಳೆ, ಪೇರಳೆ ನೋಡು, ಪೇರಳೆ ಪೇರಳೆ. ಇದು ಮೆಣಸು, ಎಲ್ಲ ಮೆಣಸು 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 ಹೂ ಬಿಟ್ಟಿದೆ ನೋಡಿ. ಮೆಣಸಿನಕಾಯಿ ಆಯ್ತಾ ಅಂತ ನೋಡುವ ರಾಹಿತ್ಯ. ಮೆಣಸಿನಕಾಯಿ ನೋಡುವ ಇಲ್ಲಿ ಇಲ್ಲ. ಮಾವಿನ ಗಿಡದಲ್ಲಿ ಹೂ ಬಿಟ್ಟಿದೆ. ಇನ್ನು ಎಷ್ಟೊಂದು ಹಾಕಬೇಕು. ಸೊ ಮಣ್ಣೆಲ್ಲ ಹಿಂಗೆ ಹಾಕಿದೆ. ಇದು ನೆಲಬಸಳೆ, ನೆಲಬಸಳೆ ಅಂತ ಕರಿತೀವಲ್ಲ ಅದೇ ಇದು. ನೋಡಿ, ಈಗ ತಾನೇ ಹಾಕಿದ್ದಿದು. ಇದು ಕೆಂಪು ಬಸಳೆ, ಇನ್ನು ಚಿಕ್ಕ ಚಿಕ್ಕದಿದೆ, ಹುಟ್ಟಬೇಕಷ್ಟೇ, ದೊಡ್ಡದಾಗಬೇಕಷ್ಟೇ. ಚಿಕ್ಕ ಚಿಕ್ಕದು ಗೆಣಸು ಇಷ್ಟೊಂದಿದೆ. ಇದು ಇಲ್ಲೆಲ್ಲ ಹಾಕಿದೆ. ಆ್ಯಂಡ್ ಆಚೆಗೂ ತುಂಬ ಇದೆ. ಬಾಳೆ ಕೊನೆ ಬಿಟ್ಟಿದೆ. ಬನಾನಾ ಇಲ್ಲೊಂದು. ಕಬ್ಬು 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 ಬೆಲ್ಲ ಮಾಡು ಕಬ್ಬ ಇದು. ಬೆಲ್ಲ ಮಾಡು ಕಬ್ಬ ಅಂತ ಐತೆಲ್ಲ ಹಾಕಿ ಚೀಯ ತಿನ್ಬೇಕು. ಇಲ್ಲಿ ಒಲೆ ಬೂದಿ ನ್ಯಾಚುರಲ್ ಗಿಡಕ್ಕೆ ಹಾಕೋದಲ್ಲ ಇದು. ಗಿಡಕ್ಕೆ ಕೊಟ್ಟಿಗೆ ಅಂದ್ರೆ ಹುಳ ಆದ್ರೆ ಹುಳ ಬಂದಿರುತ್ತಲ್ಲ ಅದಕ್ಕೆ ಈ ಎಲೆ ಎಲ್ಲ ಕೊಟ್ಟೆ ಆಗತ್ತಲ್ಲ. ಸೊ ಅದಕ್ಕೆ ಈ ತರ ನ್ಯಾಚುರಲ್ ಒಲೆದು ಬೂದಿ ಎಲ್ಲ ಎಣ್ಣೆಗೆ ಏನು ಹೊಡಿಬಾರದು. ಬೂದಿ ಹಾಕಿ ಬಿಟ್ಟಿದ್ರೆ ಇದು ಸೌತೆ ಗಿಡ, ಮುಳು ಸೌತೆ ಗಿಡ. ಇದಕ್ಕೂ ಹುಳ ಬಂದಿದೆ. ಇದಕ್ಕೆ ಈ ತರ ಸ್ಪ್ರೇ ಮಾಡಿರ್ತಿದ್ರ. ಯಾಕಂತ ಹೇಳಿದ್ರೆ ರಾಸಾಯನಿಕ ಸಿಂಪಡಿಸೋದಕ್ಕಿಂತ ಇದನ್ನೆಲ್ಲ ಹಾಕಿ ನ್ಯಾಚುರಲ್ ಆಗಿರುತ್ತೆ. ಆರೋಗ್ಯಕ್ಕೆ ಒಳ್ಳೇದಲ್ಲ. ಎಲ್ಲ ಹುಳ ಬಂದು ಕೊಟ್ಟೆ ಆಗಿತ್ತು. ಈ ತರ ಎಲ್ಲ ಅದಕ್ಕೆ ಈ ತರ ಸ್ಪ್ರೇ ಮಾಡಿದ್ರು ಕ್ಲೀನ್ ಆಗಿ. ಒಳ್ಳೆ ಬೂದಿ ಮತ್ತೆ ಯಾವುದೇ ಆರೋಗ್ಯಕ್ಕೆ ಹಾನಿಕರ ಇಲ್ಲ. ಆದಷ್ಟು ನಮ್ಮ ತೋಟದಲ್ಲಿ ನ್ಯಾಚುರಲ್ ಆಗಿ ಬೆಳೆಯೋದು ನೋಡ್ಬೋದು. ಪ್ಲಾಸ್ಟಿಕ್ ಬಿಟ್ಟು ಎಂತ ಸೊಪ್ಪು ತರಕಾರಿಗಳೆಲ್ಲ ಅಂದ್ರೆ ವೇಸ್ಟ್ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಸೊಪ್ಪು ತರಕಾರಿ ಎಲ್ಲ ಹಾಕಿದ್ರೆ ಕಾಂಪೋಸ್ಟ್ ಆಗುತ್ತೆ. ಒಂದು ಪೈಪ್ ಆದ್ರೆ ಇನ್ನೊಂದು ಪೈಪ್ ನೀರು. ಇದು ಫುಲ್ ಆದ್ಮೇಲೆ ಅದು ಹಾಕೋದಾ? ಇದೊಂದು ಅರ್ಧ ಆಯ್ತು ಅದನ್ನ ಮತ್ತೆ ತೆಗೆದು ಗಿಡಗಳಿಗೆ ವಾಪಸ್ ಹಾಕೋದಲ್ಲ. ಮನೆಯಲ್ಲಿ ಸಿಗುವಂತ ಚೀರನ್ನು ರೆಡಿ ಮಾಡಿ ನೀವೇ ಮಾಡಿದಲ್ಲ ಇದು. ಕಾಯಿ, ತೆಂಗಿನಕಾಯಿ ಸಸಿ, ಓ ಆಯ್ತಾ? ಹರಡುವತ್ತಿಗೆ
ಇದೆಲ್ಲ ಹುಳ ಬಂದು ಕೊಟ್ಟೆ ಆಗಿದೆ. ಇದೆಲ್ಲ ಇತ್ತಲ್ಲ, ಹೌದು, ಹುಳ ಬಂದು ಕೊಟ್ಟೆ ಆಗಿದೆ. ಕರಿಬೇವಿನ ಸೊಪ್ಪು ಎಲ್ಲ ಹುಳ ಬಂದು ಬೂದಿ. ಇದು ಒಳ್ಳೆ ಎಲೆ, ಯಾಕಂದ್ರೆ ಇದು ಅದು ಮುಳ್ಳು ಸೌತೆಯಲ್ಲಿತ್ತು. ಇಲ್ಲಿ ಮುಳ್ಳು ಸೌತೆ ಹೂ ಬಿಟ್ಟಿದೆ. ಇದು ಮುಳ್ಳು ಸೌತೆನಾ? ಹೂ ಮುಳ್ಳು ಸೌತೆ ಈ ಥರ ಎಲ್ಲ ದೊರಕಿದ್ರೆ ಮುಳ್ಳು ಸೌತೆ. ಓಕೆ. ಓ, ಇಷ್ಟು ಹಬ್ಕೊಂಡಿತ್ತಲ್ಲ. ಇಲ್ಲಿ ಸಣ್ಣ ಮಿಡಿ ಕೂತಿದೆ, ಇದರಲ್ಲಿ ಸಣ್ಣ ಮಿಡಿ ಕೂತಿದೆ. ಹೂವಲ್ಲಿ ಹೂವಲ್ಲ ಮುಳ್ಳು ಸೌತೆ. ನ್ಯಾಚುರಲ್ ಆಗಿ ತೆಂಗಿನ ಮರದ ಬುಡದಲ್ಲೇ ಬೆಳೆದಂತ. ಇದು ಯಾವುದು ಹೆಸರೆಂತ? ಇದು ತೆಂಗಿನ ಮರದ ಕುಂಜುರಿ. ಕುಂಜುರಿ ಗಿಡ. ಕುಂಜ ಫಲ ಬರುತ್ತೆ. ಒಟ್ಟು 3 ವರ್ಷ ಬೇಕು ಇದು ಫಲ ಬರ್ಕಂದ್ರೆ. ಅದಕ್ಕೆ ತಾಗಿ ಇರುವಂಥದ್ದು ಮುಳ್ಳು ಸೌತೆ. ಅದು ಹಬ್ಕೊಂಡು ಹೋಗುತ್ತೆ, ಕುಡಿಬಾರಲ್ಲ, ಅದೇ ನ್ಯಾಚುರಲ್ ಆಗಿ ಆಗ್ತದೆ. ಟೊಮೆಟೊ ಒಂದು ಗಿಡದ ಜೊತೆಗೆ ಬೆಳೆದಂಥದ್ದು. ತುಂಬಾ ಟೊಮೆಟೊ ಕಾಯಿ ತುಂಬಾ ಯೂಸ್ ಮಾಡಿದಲ್ಲ. ಈಗ ಇದು ದಾಸವಾಳ. ಇದು ಬಿಳಿ ದಾಸವಾಳ. ಬಿಳಿ ದಾಸವಾಳ ಇದು ತುಂಬಾ ಒಳ್ಳೇದಲ್ಲ. ಒಂದು ಸಲ ಫುಲ್ ಇದು ಮಾಡಿ ಕಟ್ ಮಾಡಿದ್ದೇವೆ, ಈಗ ಮತ್ತೆ ಪುನಃ ಚಿಗುರ್ತದೆ. ಅದು ಒಂತಡಿ ಹಾಕಿಬಿಟ್ಟು ಅದು ದಾಸವಾಳ ಹಿಟ್ಟಿನ ದೋಸೆ ಅದೇ ಈಗ ಈ ಇನ್ಫೆಕ್ಷನ್ ಎಲ್ಲ ಆದ್ರೆ ಮತ್ತೆ ಮಕ್ಕಳಿಗೆಲ್ಲ ಭಾರಿ ಒಳ್ಳೇದು. ಯಾಕಂದ್ರೆ ಆಯುರ್ವೇದಿಕ್ ನಿಜವೂ ಒಳ್ಳೇದು. ಕಾಳು ಮೆಣಸಿನ ಗಿಡ ಬುಷ್ ಆಗುವಂತದ್ದು. ಕಾಳು ಮೆಣಸು ಪಾಟಲ್ಲೇ ಆಗುತ್ತೆ ಅದು. ಈ ತರ ಅದರ ಬಳ್ಳಿ ಹಬ್ಬುದಲ್ಲ, ಬೇರೆನೇ ಇದೆ, ಅದರಲ್ಲೇ ಬುಷ್ ಆಗಿ ಆಗುತ್ತೆ. ಅದಕ್ಕೆ ಪುದೀನ, ಯಾಕಂದ್ರೆ ನಮ್ಮ ಮನೆ ಯೂಸಿಗೆ ಇದನ್ನ ನಾವು ಮಾಡ್ಕೊ ಪುದೀನ ಸಮೇತ ಬೆಳ್ಕೊಳ್ತಿದ್ದೀವಿ. ಪುದೀನ ಯಾಕಂದ್ರೆ ನ್ಯಾಚುರಲ್ ಆಗಿರುತ್ತಲ್ಲ. ಬಾಳೆ ಇಲ್ಲಿಂದ ಈ ಕಡೆ ಡಿಸ್ಪ್ಲೇ ಮಾಡಿ ಹೇಗೆ ದೊಡ್ಡ ಬರ್ತಾನೆ ಈ ತರ ಹಿಂಗೆ ಮಾಡಿ ಕಡೆ. ಇದು ಪಪ್ಪಾಯಿ ಈ ಮಜ್ಜಿಗೆಲ್ಲ ಹಾಕೊಂಡು ಇದು ಮಾಡ್ತಾರೆ. ಮೊದಲು ಚೂರು ಮೆಣಸು ಅಂತ ಹೇಳ್ತಾರಲ್ಲ, ಅದೇ ಹಂಗಾಯ್ತು ಕಣೆ. ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದೆ ಹೊಸ ವಿಡಿಯೋ ಜೊತೆ ಭೇಟಿಯಾಗೋಣ. ಬಾಯ್, ಟೇಕ್ ಕೇರ್.